ಸ್ನೇಹಿತರೆ, ಒಮ್ಮೆ ಊಹಿಸಿ ನೋಡಿ, ಒಂದು ಸಣ್ಣ ಹುಡುಗಿ ಕೇವಲ 9 ವರ್ಷ ವಯಸ್ಸಿನಲ್ಲೇ ಬಲವಂತವಾಗಿ ವಿವಾಹವಾಗಬೇಕಾಗುತ್ತದೆ. ಅದು ಮಾತ್ರವಲ್ಲ, ಆಕೆಯ ಇಡೀ ಜೀವನವೇ ಒಬ್ಬ ವ್ಯಕ್ತಿಯ ಇಷ್ಟದ ಮೇಲೆಯೇ ಅವಲಂಬಿಸಿರುತ್ತದೆ. ಇದು ಯಾವುದೇ ಸಿನಿಮಾ ಸೀನಲ್ಲ ಸ್ನೇಹಿತರೆ, ಇದು ಇರಾನ್ ದೇಶದಲ್ಲಿ ಇಂದಿಗೂ ನಡೆಯುತ್ತಿರುವ ನಿಜವಾದ ವಾಸ್ತವ. ಇರಾನ್ನಲ್ಲಿ ವಿವಾಹಕ್ಕೆ ಸಂಬಂಧಿಸಿದಂತೆ ಬಹಳ ಕಠಿಣವಾದ, ಆಶ್ಚರ್ಯಕರವಾದ ಕಾನೂನುಗಳಿವೆ. ಇವೆಲ್ಲವೂ ಇಸ್ಲಾಮಿಕ್ ಶರಿಯಾ ಕಾನೂನು ಮತ್ತು ದೇಶದ ಸಂವಿಧಾನದ ಮೇಲೆ ಆಧಾರಿತವಾಗಿವೆ. ಈ ನಿಯಮಗಳು ಮಹಿಳೆಯರ ಹಕ್ಕುಗಳನ್ನು ತೀವ್ರವಾಗಿ ಮಿತಿಗೊಳಿಸುತ್ತವೆ, ಆದರೆ ಪುರುಷರಿಗೆ ಮಾತ್ರ ಅಪಾರವಾದ ಅಧಿಕಾರವನ್ನು ನೀಡುತ್ತವೆ. ಇಲ್ಲಿ ಹುಡುಗಿಯರ ವಿವಾಹಕ್ಕೆ ಕಾನೂನುಬದ್ಧ ಕನಿಷ್ಠ ವಯಸ್ಸು 13 ವರ್ಷ, ಹುಡುಗರಿಗೆ 15 ವರ್ಷ. ಹೆತ್ತವರು ಈ ವಯಸ್ಸಿನಲ್ಲೇ ತಮ್ಮ ಮಕ್ಕಳ ವಿವಾಹವನ್ನು ನಿರ್ಧರಿಸಬಹುದು, ಯಾವುದೇ ಒತ್ತಡವಿಲ್ಲದೆ. ಆದರೆ ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳಲಿರುವ ಮತ್ತಷ್ಟು ವಿಷಯಗಳು ನಿಮ್ಮನ್ನು ಆಶ್ಚರ್ಯಗೊಳಿಸುತ್ತವೆ. ಹೆತ್ತವರು ಮತ್ತು ಕೋರ್ಟ್ ಅನುಮತಿ ಪಡೆದರೆ 9 ವರ್ಷದ ಹುಡುಗಿಯನ್ನೂ ವಿವಾಹ ಮಾಡಬಹುದು. ಇದು ವಿವಿಧ ರಿಪೋರ್ಟ್ಗಳಲ್ಲಿ ಸ್ಪಷ್ಟವಾಗಿ ಹೇಳಲಾಗಿದೆ. ಈ ಕಾನೂನುಗಳ ಕಾರಣದಿಂದಾಗಿ ಬಹಳಷ್ಟು ಬಾಲಿಕೆಯರು ಬಲವಂತದ ವಿವಾಹಕ್ಕೆ ಬಲಿಯಾಗುತ್ತಿದ್ದಾರೆ. ಅದರಿಂದಾಗಿ ಅವರು ಬಾಲ್ಯ ವಿವಾಹಗಳಿಗೆ ಮತ್ತು ಮನೆಯ ಹಿಂಸೆಗೆ ಸುಲಭವಾಗಿ ತುತ್ತಾಗುತ್ತಾರೆ. ಅಲ್ಲಿಂದಲೇ ಮಹಿಳೆಯರ ಜೀವನದಲ್ಲಿ ನಿಜವಾದ ಸಮಸ್ಯೆಗಳು ಆರಂಭವಾಗುತ್ತವೆ. ವಿವಾಹ ವಿಚ್ಛೇದನದ ವಿಷಯಕ್ಕೆ ಬಂದರೆ ಮಹಿಳೆಯರಿಗೆ ಇದು ಬಹಳ ಕಷ್ಟಕರವಾದ ವಿಷಯ. ಗಂಡನೊಂದಿಗೆ ಸಂತೋಷವಿಲ್ಲದಿದ್ದರೂ, ಯಾವುದೇ ಸುಖವಿಲ್ಲದಿದ್ದರೂ ಆಕೆಯು ಅವನೊಂದಿಗೇ ಜೀವನ ಕಳೆಯಬೇಕಾಗುತ್ತದೆ. ಆದರೆ ಗಂಡನಿಗೆ ಮಾತ್ರ ವಿವಾಹ ವಿಚ್ಛೇದನ ನೀಡುವ ಪೂರ್ಣ ಅಧಿಕಾರವಿದೆ. ಕೇವಲ 3 ಮಾತುಗಳು ಸಾಕು: ತಲಾಕ್, ತಲಾಕ್, ತಲಾಕ್. ಗಂಡನಿಗೆ ಇಷ್ಟವಿಲ್ಲದಿದ್ದರೆ ಮಹಿಳೆಯು ವಿವಾಹ ವಿಚ್ಛೇದನ ಪಡೆಯುವುದು ದಾದಾಪು ಅಸಾಧ್ಯ. ಗಂಡನು ಅಂಗೀಕರಿಸದಿದ್ದರೆ ಮಹಿಳೆಗೆ ಏನೂ ಆಗುವುದಿಲ್ಲ. ಎಲ್ಲವೂ ಅವನ ಇಷ್ಟದಂತೆಯೇ ನಡೆಯುತ್ತದೆ. ಇನ್ನಷ್ಟು ಮುಂದೆ ಹೋದರೆ ಇರಾನ್ನಲ್ಲಿ ಪುರುಷರು 4 ವಿವಾಹಗಳನ್ನು ಮಾಡಿಕೊಳ್ಳಲು ಕಾನೂನುಬದ್ಧ ಅನುಮತಿಯಿದೆ. ಆದರೆ ಮಹಿಳೆಯರಿಗೆ ಒಂದೇ ವಿವಾಹ. 2ನೇ ವಿವಾಹ ಮಾಡಿಕೊಳ್ಳಬೇಕಾದರೆ ಮೊದಲ ಗಂಡತಿಯ ಅನುಮತಿ ಪಡೆಯಬೇಕು. ಆಕೆ ನಿರಾಕರಿಸಿದರೂ ಕೋರ್ಟಿನಿಂದ ಅನುಮತಿ ಪಡೆದು 2ನೇ ವಿವಾಹ ಮಾಡಿಕೊಳ್ಳಬಹುದು. ಬಹಳ ಸಲ ಪುರುಷರು ರಹಸ್ಯವಾಗಿ 2ನೇ ವಿವಾಹ ಮಾಡಿಕೊಳ್ಳುತ್ತಾರೆ. ಮೊದಲ ಗಂಡತಿಗೆ ಕಾನೂನುಬದ್ಧವಾಗಿ ಏನೂ ಹೇಳುವ ಹಕ್ಕು ಇರುವುದಿಲ್ಲ. ವಿವಾಹವಾದ ನಂತರ ಮಹಿಳೆಯ ಜೀವನ ಇನ್ನಷ್ಟು ಕಟ್ಟುಪಾಡುಗಳಲ್ಲಿ ಸಿಲುಕುತ್ತದೆ. ಆಕೆಯ ಪಾಸ್ಪೋರ್ಟ್, ವಿದೇಶ ಪ್ರಯಾಣದ ಅಧಿಕಾರ ಎಲ್ಲವೂ ಗಂಡನ ಕೈಗೆ ಹೋಗುತ್ತದೆ. ಗಂಡನು ಅನುಮತಿ ನೀಡದಿದ್ದರೆ ಗಂಡತಿ ವಿದೇಶಕ್ಕೆ ಹೋಗಲಾರಳು. ಓದುವುದಕ್ಕಾಗಿ, ಉದ್ಯೋಗಕ್ಕಾಗಿ ಅವನ ಅನುಮತಿ ಕಡ್ಡಾಯ. ಬಹಳ ಕೇಸುಗಳಲ್ಲಿ ತನ್ನ ಕುಟುಂಬದವರನ್ನು ಭೇಟಿ ಮಾಡಲು ಕೂಡ ಅಥವಾ ಮನೆಯಿಂದ ಹೊರಗೆ ಹೋಗಲು ಕೂಡ ಸ್ವಾತಂತ್ರ್ಯವಿರುವುದಿಲ್ಲ. ಈ ಪರಿಸ್ಥಿತಿಗಳು ಇರಾನ್ನ ಕೆಲವು ಪ್ರದೇಶಗಳಲ್ಲಿ ಇಂದಿಗೂ ಮುಂದುವರಿಯುತ್ತಿವೆ. ವಿವಾಹದಲ್ಲಿ ಮತ್ತೊಂದು ಮುಖ್ಯ ಅಂಶ ಮೆಹರ್. ಇದು ಗಂಡತಿಗೆ ವಿವಾಹ ಸಮಯದಲ್ಲಿ ಅಥವಾ ವಿವಾಹ ವಿಚ್ಛೇದನ ಸಮಯದಲ್ಲಿ ನೀಡಬೇಕಾದ ಹಣ. ಬಹಳ ಸಲ ಗಂಡ ಮೆಹರ್ ನೀಡದಂತೆ ತಪ್ಪಿಸಿಕೊಳ್ಳುವುದಕ್ಕಾಗಿ ಗಂಡತಿಗೆ ವಿವಾಹ ವಿಚ್ಛೇದನ ನೀಡುವುದಿಲ್ಲ ಮತ್ತು ಆಕೆಯನ್ನು ಬಲವಂತವಾಗಿ ವಿವಾಹದಲ್ಲೇ ಇಟ್ಟುಕೊಳ್ಳುತ್ತಾನೆ. ಗ್ರಾಮೀಣ ಪ್ರದೇಶಗಳಲ್ಲಿ ಇನ್ನಷ್ಟು ತೀವ್ರ. ಹುಡುಗಿಯರನ್ನು ಬಲವಂತವಾಗಿ ವಿವಾಹ ಮಾಡುವುದಕ್ಕೆ ಕುಟುಂಬ ಒತ್ತಾಯಿಸುತ್ತದೆ. ಕುಟುಂಬದ ಇಷ್ಟವಿಲ್ಲದೆ ಯಾರಾದರೂ ಹುಡುಗಿ ವಿವಾಹವಾದರೆ ಆಕೆ ಆನರ್ ಕಿಲ್ಲಿಂಗ್ಗೆ ಬಲಿಯಾಗಬೇಕಾಗುತ್ತದೆ. ಕೆಲವು ಸಂದರ್ಭಗಳಲ್ಲಿ ಸರ್ಕಾರವೂ ಏನೂ ಮಾಡುವುದಿಲ್ಲ. ಇನ್ನೂ ಆಶ್ಚರ್ಯಕರವಾದ ಸಂಪ್ರದಾಯವಿದೆ ಇರಾನ್ನಲ್ಲಿ: ಮುತಾ ಅಥವಾ ಸಿಗೈ ವಿವಾಹ. ಇದರಲ್ಲಿ ಯಾವ ಪುರುಷನಾದರೂ ಕೆಲವು ಗಂಟೆಗಳು, ಕೆಲವು ದಿನಗಳು, ತಿಂಗಳುಗಳು ಅಥವಾ ವರ್ಷಗಳ ಕಾಲ ತಾತ್ಕಾಲಿಕವಾಗಿ ವಿವಾಹವಾಗಬಹುದು. ಇದು ಶಾಶ್ವತ ವಿವಾಹ ಅಲ್ಲ. ಬಹಳಷ್ಟು ಜನರು ಇದನ್ನು ಕಾನೂನುಬದ್ಧ ವೇಶ್ಯಾವೃತ್ತಿ ಅಥವಾ ಲೀಗಲ್ ಪ್ರಾಸ್ಟಿಟ್ಯೂಷನ್ ಎಂದು ಭಾವಿಸುತ್ತಾರೆ. ಇದರಲ್ಲಿ ಗಂಡನಿಗೆ ಯಾವುದೇ ಜವಾಬ್ದಾರಿಗಳಿರುವುದಿಲ್ಲ. ಅವನು ಎಷ್ಟು ಸಲ ಬೇಕಾದರೂ ಇಂತಹ ವಿವಾಹಗಳನ್ನು ಮಾಡಿಕೊಳ್ಳಬಹುದು. ಕೆಲವು ಸಲ ಬಡತನದ ಕಾರಣದಿಂದ ಕುಟುಂಬಗಳು ತಮ್ಮ ಮಗಳನ್ನು ಈ ತಾತ್ಕಾಲಿಕ ವಿವಾಹಗಳಲ್ಲಿ ತಳ್ಳುತ್ತದೆ. ಮತ್ತೆ ಕೆಲವು ಸಲ ಕೇವಲ ಮಜಾಕೋಸವಾಗಿಯೂ ನಡೆಯುತ್ತವೆ. ಮತ್ತೊಂದು ಮುಖ್ಯ ನಿಯಮ: ವಿವಾಹಿತ ಮಹಿಳೆ ಅಥವಾ ಪುರುಷ ಅಕ್ರಮ ಸಂಬಂಧದಲ್ಲಿ ಸಿಕ್ಕಿದರೆ ಅವರನ್ನು ಕಲ್ಲುಗಳಿಂದ ಹೊಡೆದು ಕೊಲ್ಲುತ್ತಾರೆ. ಬಹಳ ಸಲ ಕೇವಲ ಆರೋಪಗಳ ಆಧಾರದ ಮೇಲೆಯೇ ಮಹಿಳೆಯರಿಗೆ ಶಿಕ್ಷೆ ವಿಧಿಸುತ್ತಾರೆ. ಪುರುಷರಿಗೆ ಶಿಕ್ಷೆ ಸ್ವಲ್ಪ ಕಡಿಮೆಯಾಗಿರುತ್ತದೆ. ಅವಿವಾಹಿತ ಜೋಡಿ ಶಾರೀರಿಕ ಸಂಬಂಧ ಹೊಂದಿದರೆ ಅವರಿಗೆ 100 ಕೊರಡಾ ಏಟುಗಳನ್ನು ನೀಡುತ್ತಾರೆ. ಮುಸ್ಲಿಂ ಮಹಿಳೆಯರು ಗೈರ್ ಮುಸ್ಲಿಂ ಪುರುಷರೊಂದಿಗೆ ವಿವಾಹವಾಗಲಾರರು. ಆದರೆ ಮುಸ್ಲಿಂ ಪುರುಷರು ಗೈರ್ ಮುಸ್ಲಿಂ ಮಹಿಳೆಯರೊಂದಿಗೆ ವಿವಾಹವಾಗಬಹುದು. ಗೈರ್ ಮುಸ್ಲಿಂ ವ್ಯಕ್ತಿ ಮುಸ್ಲಿಂ ಮಹಿಳೆಯನ್ನು ವಿವಾಹವಾಗಬೇಕಾದರೆ ಮೊದಲು ಇಸ್ಲಾಂ ಮತ ಸ್ವೀಕರಿಸಬೇಕು. ಯಾವ ಮಹಿಳೆಯಾದರೂ ಇಸ್ಲಾಂ ಬಿಟ್ಟು ಬೇರೆ ಮತ ಸ್ವೀಕರಿಸಿದರೆ ಆಕೆಗೆ ಮರಣಶಿಕ್ಷೆ ಇದೆ.
ಇರಾನ್ ವಿವಾಹ ನಿಯಮಗಳು ಮಹಿಳೆಯರ ಹಕ್ಕುಗಳನ್ನು ಅಣಚಿವೇಸುವಂತೆ ಕಾಣುತ್ತವೆ. ಬಾಲ್ಯ ವಿವಾಹಗಳು, ಬಲವಂತದ ವಿವಾಹಗಳು, ಬಹುಭರ್ತೃತ್ವ, ವಿವಾಹ ವಿಚ್ಛೇದನದಲ್ಲಿ ತಾರತಮ್ಯ, ಆನರ್ ಕಿಲ್ಲಿಂಗ್ ಇಂತಹ ಎಷ್ಟೋ ಕಠಿಣ ಕಾನೂನುಗಳು ಮತ್ತು ಶಿಕ್ಷೆಗಳಿವೆ. ಇವು ಬಹಳಷ್ಟು ಕಡೆ ತೀವ್ರ ವಿಮರ್ಶೆಗಳಿಗೆ ಗುರಿಯಾಗುತ್ತಿವೆ. ಇತ್ತೀಚಿನ ವರ್ಷಗಳಲ್ಲಿ ಮಹಿಳೆಯರು ಈ ಕಾನೂನುಗಳಿಗೆ ವಿರುದ್ಧವಾಗಿ ಗಂಟೆತ್ತುತ್ತಿದ್ದಾರೆ. ಆದರೆ ಸರ್ಕಾರ ಕಠಿಣವಾಗಿ ಅವುಗಳನ್ನು ಹತ್ತಿಕ್ಕುವ ಪ್ರಯತ್ನ ಮಾಡುತ್ತಿದೆ. ಈ ನಿಯಮಗಳ ಕಾರಣದಿಂದಾಗಿ ಇರಾನ್ ಅಂತಾರಾಷ್ಟ್ರೀಯವಾಗಿ ತೀವ್ರ ವಿಮರ್ಶೆಗಳನ್ನು ಎದುರಿಸುತ್ತಿದೆ. ಇರಾನ್ ಮಹಿಳೆಯರು ತಮ್ಮ ಸ್ವಾತಂತ್ರ್ಯ ಮತ್ತು ಸಮಾನ ಹಕ್ಕುಗಳಿಗಾಗಿ ಹೋರಾಡುತ್ತಿದ್ದಾರೆ. ಆದರೆ ಅಲ್ಲಿನ ಕಠಿಣ ಇಸ್ಲಾಮಿಕ್ ಕಾನೂನುಗಳು ಅವರಿಗೆ ದೊಡ್ಡ ಅಡ್ಡಿಯಾಗಿ ನಿಂತಿವೆ. ಇನ್ನೊಂದು ವಿವಾದಾಸ್ಪದ ನಿಯಮವಿದೆ, ಹಲಾಲ. ಗಂಡ ತನ್ನ ಹೆಂಡತಿಗೆ 3 ಸಲ ತಲಾಕ್ 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 ಎಂದು ವಿವಾಹ ವಿಚ್ಛೇದನ ನೀಡಿದರೆ ಆ ಮಹಿಳೆ ಅವನೊಂದಿಗೆ ನೇರವಾಗಿ ಮತ್ತೆ ವಿವಾಹವಾಗಲಾರಳು. ಮತ್ತೆ ವಿವಾಹವಾಗಬೇಕೆಂದುಕೊಂಡರೆ ಮೊದಲು ಆಕೆ ಬೇರೆ ಯಾವುದಾದರೂ ಪುರುಷನೊಂದಿಗೆ ವಿವಾಹವಾಗಬೇಕು. ಅವನೊಂದಿಗೆ ಶಾರೀರಿಕ ಸಂಬಂಧ ಹೊಂದಬೇಕು. ನಂತರ ಆ ಪುರುಷ ಅವಳಿಗೆ ವಿವಾಹ ವಿಚ್ಛೇದನ ನೀಡಬೇಕು. ಅಪ್ಪು ಮಾತ್ರ ಮೊದಲ ಗಂಡನೊಂದಿಗೆ ಮತ್ತೆ ವಿವಾಹ ಸಾಧ್ಯವಾಗುತ್ತದೆ. ಇರಾನ್ ಶರಿಯಾ ಕಾನೂನಿನ ಆಧಾರದ ಮೇಲೆ ನಡೆಯುತ್ತಿರುವುದರಿಂದ ಇಲ್ಲಿ ಬಹಳಷ್ಟು ನಿಯಮಗಳು ಆಶ್ಚರ್ಯಕರವಾಗಿವೆ. 1979ರ ಇಸ್ಲಾಮಿಕ್ ವಿಪ್ಲವದ ನಂತರ ಮಹಿಳೆಯರು ಬಹಿರಂಗವಾಗಿ ಹಿಜಾಬ್ ಧರಿಸುವುದು, ವದುಲಾದ ಬಟ್ಟೆಗಳನ್ನು ತೊಡುವುದು ಕಡ್ಡಾಯವಾಗಿದೆ. ಇದಕ್ಕೆ ವಿರುದ್ಧವಾಗಿ ವ್ಯವಹರಿಸಿದರೆ ಜೈಲು ಅಥವಾ ಜರಿಮಾನೆ ವಿಧಿಸುತ್ತಾರೆ. ಮಹಿಳೆಯರು ಚಿಕ್ಕ ಬಟ್ಟೆಗಳು, ಟೈಟ್ ಬಟ್ಟೆಗಳು ಅಥವಾ ತಲೆ ಮುಚ್ಚದೆ ಹೊರಗೆ ಹೋಗಲಾರರು. ಪುರುಷರೊಂದಿಗೆ ಬಹಿರಂಗವಾಗಿ ಕಲೆಯುವುದರ ಮೇಲೆ ನಿಷೇಧವಿದೆ. ಮಹಿಳೆಯರು ತಿಳಿಯದ ಮಹಿಳಾ ಬಂಧುಗಳೊಂದಿಗೂ ಬಹಿರಂಗ ಸ್ಥಳಗಳಲ್ಲಿ ಹೋಗಲಾರರು. ಪುರುಷರ ಕ್ರೀಡಾ ಪಂದ್ಯಗಳಲ್ಲೂ ನೋಡಲು ಕೂಡ ಅನುಮತಿಯಿಲ್ಲ. ಆದರೆ ಇತ್ತೀಚಿನ ವರ್ಷಗಳಲ್ಲಿ ಕೊಂಚ ಸಡಲಿಕೆ ಬಂದಿದೆ. ಇರಾನ್ನಲ್ಲಿ ಗಶ್ಟ್ ಇರ್ಷಾದ್ ಎಂಬ ನೈತಿಕ ಪೊಲೀಸ್ ಕೆಲಸ ಮಾಡುತ್ತದೆ. ಇದು ಜನರು ಇಸ್ಲಾಮಿಕ್ ಡ್ರೆಸ್ ಕೋಡ್ ಪಾಲಿಸಬೇಕು, ನೈತಿಕ ನಿಯಮಗಳನ್ನು ತಪ್ಪದೇ ಪಾಲಿಸಬೇಕು ಎಂದು ನೋಡುತ್ತದೆ. ಈ ಪೊಲೀಸ್ ಮಹಿಳೆಯರನ್ನು ಹಿಡಿದು ಬಲವಂತವಾಗಿ ಡ್ರೆಸ್ ಕೋಡ್ ಪಾಲಿಸುವಂತೆ ಮಾಡುತ್ತದೆ. ಫೇಸ್ಬುಕ್, ಟ್ವಿಟರ್, ಯೂಟ್ಯೂಬ್ ಮುಂತಾದ ಸೋಷಿಯಲ್ ಮೀಡಿಯಾ ಸೈಟ್ಗಳ ಮೇಲೆ ಭಾರೀ ನಿರ್ಬಂಧಗಳಿವೆ. ಸರ್ಕಾರ ಮೀಡಿಯಾದ ಮೇಲೆ ಪೂರ್ಣ ನಿಯಂತ್ರಣ ಹೊಂದಿದೆ. ಸರ್ಕಾರ ವಿರೋಧಿ ಅಥವಾ ಪಶ್ಚಿಮ ಸಂಸ್ಕೃತಿ ಪ್ರಭಾವಿತ ಕಂಟೆಂಟ್ ಅನ್ನು ಸೆನ್ಸಾರ್ ಮಾಡುತ್ತದೆ. ವಿವಾಹಿತ ವ್ಯಕ್ತಿ ಅಕ್ರಮ ಸಂಬಂಧಗಳಲ್ಲಿ ಸಿಕ್ಕಿದರೆ ಕಲ್ಲುಗಳಿಂದ ಹೊಡೆದು ಕೊಲ್ಲುತ್ತಾರೆ. ಸಮಲಿಂಗ ಸಂಬಂಧಗಳು ಅಪರಾಧ ಮತ್ತು ಮರಣ ಶಿಕ್ಷೆ ಇದೆ. ಕೆಲವು ಕೇಸುಗಳಲ್ಲಿ ಕಳ್ಳರ ಕೈಗಳನ್ನು ಕತ್ತರಿಸುವಂತಹ ಕ್ರೂರ ಶಿಕ್ಷೆಗಳೂ ಇವೆ. ಯಾರಾದರೂ ಸರ್ಕಾರಕ್ಕೆ ವಿರುದ್ಧವಾಗಿ ಮಾತನಾಡಿದರೆ ಮರಣ ಶಿಕ್ಷೆಯೂ ಇದೆ. ಇರಾನ್ನಲ್ಲಿ ಮದ್ಯಪಾನ ಮತ್ತು ಮಾರಾಟ ಪೂರ್ಣವಾಗಿ ನಿಷೇಧ. ಸಿಕ್ಕಿದರೆ ಕೊರಡಾ ಏಟುಗಳು ಮತ್ತು ಜೈಲು ಶಿಕ್ಷೆ ಇದೆ. ಮುಸ್ಲಿಂ ವ್ಯಕ್ತಿ ಇಸ್ಲಾಂ ಬಿಟ್ಟು ಬೇರೆ ಮತ ಸ್ವೀಕರಿಸಲಾರರು. ಹಾಗೆ ಮಾಡಿದರೆ ಶಿಕ್ಷೆ ಬಹಳ ಭಯಂಕರವಾಗಿರುತ್ತದೆ. ಬಹಾಯ್, ಕ್ರೈಸ್ತವರು ಮುಂತಾದ ಮೈನಾರಿಟಿ ಮತಗಳನ್ನು ಅನುಸರಿಸುವವರು ತಾರತಮ್ಯಗಳನ್ನು ಎದುರಿಸುತ್ತಾರೆ. ಈ ಕಠಿಣ ಕಾನೂನುಗಳು ಅಂತಾರಾಷ್ಟ್ರೀಯವಾಗಿ ತೀವ್ರ ವಿಮರ್ಶೆಗಳಿಗೆ ಗುರಿಯಾಗುತ್ತಿವೆ. ಸರ್ಕಾರದ ಅತಿಯಾದ ನಿಯಂತ್ರಣ, ಮಹಿಳೆಯರ ಸ್ವಾತಂತ್ರ್ಯದ ಮೇಲಿನ ನಿರ್ಬಂಧಗಳು, ಕ್ರೂರ ಶಿಕ್ಷೆಗಳು ಇವೆಲ್ಲವೂ ಇರಾನನ್ನು ಪ್ರಪಂಚದ ಅತ್ಯಂತ ಕಠಿಣ ಕಾನೂನುಗಳು ಇರುವ ದೇಶಗಳಲ್ಲಿ ಒಂದಾಗಿಸಿವೆ. ಇತ್ತೀಚಿನ ವರ್ಷಗಳಲ್ಲಿ ಅಲ್ಲಿನ ಜನರು ಈ ನಿಯಮಗಳಿಗೆ ವಿರುದ್ಧವಾಗಿ ಗಂಟು ಎತ್ತುತ್ತಿದ್ದಾರೆ. ದೊಡ್ಡ ದೊಡ್ಡ ನಿರಸನಗಳು ನಡೆದಿವೆ. ಇರಾನ್ ಆರ್ಥಿಕತೆ ಮುಖ್ಯವಾಗಿ ತೈಲ ಮತ್ತು ಗ್ಯಾಸ್ ಮೇಲೆ ಅವಲಂಬಿತವಾಗಿದೆ. ಆದರೆ ಅಮೆರಿಕ ಮತ್ತು ಪಶ್ಚಿಮ ದೇಶಗಳ ನಿರ್ಬಂಧಗಳ ಕಾರಣದಿಂದ ಈಗ ಬಹಳ ದಾರುಣ ಸ್ಥಿತಿಯಲ್ಲಿದೆ. ತೈಲ, ಗ್ಯಾಸ್, ಪೆಟ್ರೋಕೆಮಿಕಲ್ಗಳು, ಕೃಷಿ, ಕಾರುಗಳ ಉತ್ಪಾದನೆ ಮಾಡುತ್ತದೆ. ಆದರೂ ನಿರ್ಬಂಧಗಳಿಂದ ಯುವಕರು ಬೇರೋಜರಾಗುತ್ತಿದ್ದಾರೆ. ಮೂಲಭೂತ ಅಗತ್ಯಗಳಿಗಾಗಿಯೂ ಜನರು ಬಹಳ ಕಷ್ಟಪಡುತ್ತಿದ್ದಾರೆ. ಇರಾನ್ ಚಾರಿತ್ರಿಕ ಮತ್ತು ಸಾಂಸ್ಕೃತಿಕ ವಾರಸತ್ವದಿಂದ ಸಮೃದ್ಧವಾಗಿದೆ. ಪ್ರಾಚೀನ ಸಭ್ಯತೆಗಳ ಅವಶೇಷಗಳು, ಅಂದವಾದ ಮಸೀದಿಗಳು, ಅರಮನೆಗಳು, ಪ್ರಕೃತಿ ಸೌಂದರ್ಯ, ಇಲ್ಲಿ ಬಹಳ ಅಂದವಾದ ಸ್ಥಳಗಳಿದೆ. ನೀವು ಇರಾನ್ಗೆ ಹೋದರೆ ಕೆಲವು ಸ್ಥಳಗಳನ್ನು ತಪ್ಪದೇ ನೋಡಬೇಕು. ಪೆರ್ಸೆಪೊಲಿಸ್ ಪ್ರಾಚೀನ ಫಾರ್ಸಿ ಸಾಮ್ರಾಜ್ಯದ ರಾಜಧಾನಿ. ಇದು ಇರಾನ್ನ ಅತ್ಯಂತ ಪ್ರಸಿದ್ಧ ಚಾರಿತ್ರಿಕ ಸ್ಥಳಗಳಲ್ಲಿ ಒಂದು. ಇದು ಯುನೆಸ್ಕೋ ಪ್ರಪಂಚ ವಾರಸತ್ವ ಸ್ಥಳ. ಇಲ್ಲಿ ವಿಶಾಲವಾದ ಅರಮನೆಗಳು, ರಾಜರ ಸಮಾಧಿಗಳು, ಕೆತ್ತಿದ ಶಾಸನಗಳನ್ನು ನೋಡಬಹುದು. ಇರಾನ್ನ ಅತ್ಯಂತ ಅಂದವಾದ ನಗರ ಇಸ್ಫಹಾನ್. ಇಸ್ಲಾಮಿಕ್ ನಿರ್ಮಾಣ, ಅಂದವಾದ ವಂತೆನೆಗಳು, ಹಸಿರು ತೋಟಗಳಿಂದ ಪ್ರಸಿದ್ಧಿ ಪಡೆದಿದೆ. ನಕ್ಷೆ ಜಹಾನ್ ಸ್ಕ್ವೇರ್ ಪ್ರಪಂಚದ ಅತಿದೊಡ್ಡ ಚೌಕಗಳಲ್ಲಿ ಒಂದು. ಇಲ್ಲಿ ಶೇಖ್ ಲುತ್ಫುಲ್ಲಾ ಮಸೀದಿ ಇದೆ. ಅದರ ನೀಲಿ ಟೈಲ್ಸ್ ಮತ್ತು ಅಂದವಾದ ಗುಮ್ಮಟಗಳನ್ನು ನೋಡಿ ಮಂತ್ರಮುಗ್ಧರಾಗುತ್ತೀರಿ. ಇದನ್ನು ಅರ್ಧ ಪ್ರಪಂಚ ಎಂದು ಕರೆಯುತ್ತಾರೆ. ಶಿರಾಜ್ ಕೂಡ ಬಹಳ ಅಂದವಾದ ನಗರ. ಕವಿತೆ ಮತ್ತು ಉದ್ಯಾನವನಗಳ ನಗರ ಎಂದು ಕರೆಯುತ್ತಾರೆ. ಇದು ಫಾರ್ಸಿ ಕವಿಗಳಾದ ಹಾಫಿಜ್ ಮತ್ತು ಸಾದಿ ಜನ್ಮಸ್ಥಳ. ನಾಸಿರ್ ಉಲ್ ಮುಲ್ಕ್ ಮಸೀದಿ, ಗುಲಾಬಿ ಮಸೀದಿ,
ಬೆಳಗ್ಗೆ ಸೂರ್ಯಕಿರಣಗಳು ಬಿದ್ದಾಗ ಅದರ ಒಳಭಾಗ ಅದ್ಭುತ ಬಣ್ಣಗಳಲ್ಲಿ ಮಿನುಗುತ್ತದೆ. ಇಲ್ಲಿ ತೋಟಗಳು ಮತ್ತು ಸಮಾಧಿಗಳೂ ಇವೆ. ಈ ನಗರ ತನ್ನ ಹೂವುಗಳು ಮತ್ತು ಸುಗಂಧ ಬಾಗ್ಗಳಿಗೆ ಪ್ರಸಿದ್ಧಿ ಪಡೆದಿದೆ. ಸ್ನೇಹಿತರೆ, ಇರಾನ್ ತನ್ನ ಅಂದವಾದ ಸ್ಥಳಗಳಿಗೆ ಪ್ರಸಿದ್ಧಿಯಾಗಿದ್ದರೂ ಕಠಿಣ ನಿಯಮಗಳು ಮತ್ತು ಕಾನೂನುಗಳಿಗೂ ಗುರುತಿಸಿಕೊಂಡಿದೆ. ಈ ವಿಡಿಯೋದಲ್ಲಿ ಹೇಳಿದ ವಿಷಯಗಳು ನಿಮಗೆ ಹೇಗೆ ಅನಿಸಿದವು ಎಂದು ಕಾಮೆಂಟ್ನಲ್ಲಿ ತಪ್ಪದೆ ಹೇಳಿ. ವಿಡಿಯೋವನ್ನು ಲೈಕ್ ಮಾಡುವುದು, ಶೇರ್ ಮಾಡುವುದು ಮರೆಯಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಆ್ಯಂಡ್ ಟೇಕ್ ಕೇರ್.